ಪ್ರತಿದಿನ ನೋಡಿದರೆ ರವಿ ಶೆಟ್ಟರು ಒಂದಲ್ಲ ಒಂದು ಮಾತನಾಡ್ತಾರೆ. ಈ ಬೆಟ್ಟಿಂಗ್ ಬಗ್ಗೆ ದಿನ ಒಂದೊಂದು ಮಾತಾಡ್ತಾರೆ. ಬರೀ ಮಾತಾಡೋದಷ್ಟೇ. ಏನಾಯಿತು ಇವರಿಂದ ಅನ್ನೋ ಪ್ರಶ್ನೆ ಸಾಕಷ್ಟು ಕೆಲಸ ಇಲ್ದಿದ್ದವರಿಗೆ ಕಾಡ್ತಾ ಇದೆ. ನಮಸ್ಕಾರ ಸ್ನೇಹಿತರೆ, ನಾನು ರವಿ ಶೆಟ್ಟಿ ಬೈಂದೂರು. ಸ್ನೇಹಿತರೆ, ನಾನಿವಾಗ ತರೀಕೆರೆಯಲ್ಲಿ ಒಂದು ಕಾರ್ಯಕ್ರಮದ ನಿಮಿತ್ತ ತರೀಕೆರೆಯಲ್ಲಿದ್ದೀನಿ. ಸೊ ಬಿಡುವಿನ ಸಂದರ್ಭ, ಸಾಕಷ್ಟು ಮಾಹಿತಿ ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅನ್ನೋ ಒಂದು ಒತ್ತಡ ಇದ್ದರೂ ಕೂಡ ನಿಮ್ಮ ಜೊತೆ ಮಾತನಾಡಬೇಕು, ನಿಮ್ಮ ಕೆಲವು ಗೊಂದಲಗಳಿಗೆ ಪರಿಹಾರ ನೀಡಬೇಕು ಅನ್ನೋ ಉದ್ದೇಶಕ್ಕೆ ಲೈವ್ ಬಂದಿದ್ದೀನಿ. ಸೊ ರವಿ ಶೆಟ್ಟರು ಎಲ್ಲರಲ್ಲೂ ಒಂದು ಇದಿದೆ. ರವಿ ಶೆಟ್ಟರು ಮಾತನಾಡ್ತಾ ಇದ್ದಾರೆ. ರವಿ ಶೆಟ್ಟರು ಬರೀ ಮಾತಾಡಿದರು, ಏನೂ ಆಗ್ತಾ ಇಲ್ಲ ಅನ್ನುವಂಥ ಕೆಲವು ಮಾತುಗಳು ಬೇರೆಯವರಲ್ಲಿ ಬೇಜಾರ ತಂದಿದೆ. ಅದರಲ್ಲಿ ಕೆಲವರು ನಿನ್ನೆ ಒಬ್ಬರು ಫೋನ್ ಮಾಡಿ ಕೂಡ ಹೇಳಿದರು, ಅಣ್ಣ ಹೀಗೆಲ್ಲ ಹೇಳ್ಕೊಂಡು ಓಡಾಡ್ತಾ ಇದ್ದಾರಣ್ಣ ಅಂತೇಳಿ. ಸೊ ನನಗೇನು ನೋ ಪ್ರಾಬ್ಲಮ್, ನನಗೆ ಅದ್ರ ಬಗ್ಗೆ ಏನು ಬೇಜಾರಿಲ್ಲ. ಯಾರು ರವಿ ಶೆಟ್ಟರು ಬರೀ ಕೂಗಾಡ್ತಾರೆ ಅಂದರು ನನಗೇನು ಬೇಜಾರಿಲ್ಲ, ಬರೀ ಸುಮ್ಮನೆ ಹೇಳ್ತಾರೆ ಅಂದರು ನನಗೇನು ಬೇಜಾರಿಲ್ಲ. ಯಾಕೆಂದರೆ ಅವ್ರು ಯಾರು ನಂಗೆ ಸಂಬಳ ಕೊಡ್ತಾ ಇಲ್ವೇ ಕೆಲಸ ಮಾಡಲಿಕ್ಕೆ. ಸೊ ಇದು ನನ್ನ ಮನಸ್ಸಿನ ನೆಮ್ಮದಿಗೆ ನಾನು ಮಾಡೋದ್ರಿಂದ ನನಗೆ ಅದರಲ್ಲಿ ಯಾವುದು ನನಗೆ ಅನಿಸಲ್ಲ. ಅವರು ಎಸ್ ಆರ್ ನೋ ಅಥವಾ ಅವರು ಹೇಳೋದು, ಅವರು ಬೇಜಾರ ಪಟ್ಕೊಳ್ಳೋದು, ಅದರಿಂದ ನನಗೇನಿಲ್ಲ. ಆದರೆ ಒಂದು ಸಣ್ಣದೊಂದು ಸ್ಪಷ್ಟನೆ ಕೊಟ್ಬಿಡ್ತೀನಿ. ಎಲ್ಲಿ ನೋಡಿದರಲ್ಲಿ ತೆಕ್ಕಟ್ಟೆ ಆಗಿರ್ಬೋದು, ನಾಡಗುಡ್ಡೆ ಅಂಗಡಿ ಆಗಿರ್ಬೋದು, ನಮ್ಮ ತ್ರಾಸಿ ಆಗಿರ್ಬೋದು, ಗಂಗೊಳ್ಳಿ ಆಗಿರ್ಬೋದು, ಈ ಕಡೆ ಬ್ರಹ್ಮವರ ಆಗಿರ್ಬೋದು, ಈ ಕಡೆ ಹಲವಾರು ಜಾಗದಲ್ಲಿ ಬಾರ್ಕೂರ್ ಆಗಿರ್ಬೋದು, ಸಿರಿಯಾರ ಆಗಿರ್ಬೋದು, ಇಲ್ಲಿ ಸುಯ್ ರೊಯ್ ಅಂತ ಬಿಟ್ಟು ಗಾಳಿಯ ವೇಗದಲ್ಲಿ, ಗಾಳಿ ಯಾವ ರೀತಿ ಹೋಗ್ತದೋ ಆ ರೀತಿಯಲ್ಲಿ ಒಂದು ಸಲ ಆ ಕಾರ್ ಹೋಗ್ತಾಯಿತ್ತು ಫಾರ್ಚುನರು, ಒಂದು ಸಲ ಈ ಕಾರ್ ಹೋಗ್ತಾಯಿತ್ತು, ಒಂದು ಸಲ ಆ ಬುಲೆಟ್ ಹೋಗ್ತಾಯಿತ್ತು, ಒಂದು ಸಲ ಯಾವುದೋ 13 ಲಕ್ಷದ 20 ಲಕ್ಷದ ಕಾರ್ಗಳು ಬೈಕ್ಗಳು ಓಡಾಡ್ತಾ ಇದ್ದು, ಫಾರ್ಚುನರ್ ಸೌಂಡ್ ಮಾಡ್ತಾಯಿದ್ದು, ಥಾರ್ಗಳು ಸೌಂಡ್ ಮಾಡ್ತಾಯಿದ್ದು. ಬಟ್ ಈಗ ತನ್ನ ಫ್ರೆಂಡ್ಸು ಯಾರ್ಯಾರೋ ಪರಿಚಯದವ್ರ ಮನೆಯಲ್ಲೆಲ್ಲ ಟಾರ್ಪಲ್ ಹಾಕಿ ಬೆಡ್ಶೀಟ್ ಹೊದಿಸಿ ನಿಲ್ಲಿಸಿದ್ದಾರೆ. ಯಾವುದು ರೋಡಿಗೆ ಇಳಿತಾ ಇಲ್ಲ. ಇದು ಕೂಡ ರವಿ ಶೆಟ್ಟಿಯ ಹೋರಾಟದ ಫಲ. ಯಾಕೆಂದರೆ ಹೊರಗಡೆ ತಂದರೆ ಕೇಸ್ ಹಾಕಿ ಜಡಿತಾರೆ, ಆ ಗಾಡಿನ ಸೀಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವರಿಗೆ ಭಯ ಇದೆಯಲ್ಲ, ಇದು ಕೂಡ ರವಿ ಶೆಟ್ಟಿಯ ಹೋರಾಟದ ಫಲ. ಅದಾದ ನಂತರ ಬ್ಯಾಂಕು ಅಕೌಂಟ್ಗಳು ಬೇಕಾಬಿಟ್ಟಿ ಮಾಡ್ತಾಯಿದ್ರು ಬ್ಯಾಂಕ್ನವರು, ಅದಕ್ಕೆ ಕತ್ತರಿ ಬಿದ್ದಿದೆ. ಅದು ಗೆಲುವು. ನನಗೆ ಒಂದು ಮಾಹಿತಿ ಆಧರಿಸಿ 2400 ಅಕೌಂಟ್ಗಳು ಫ್ರೀಸ್ ಆಗಿದೆ ಅಂತ ನನಗೆ ಒಂದು ಮಾಹಿತಿ ಬಂದಿದೆ. 2400 ಅಕೌಂಟ್ಗಳು ಫ್ರೀಸ್ ಆಗಿದೆ ಅಂದರೆ ಅದು ಕೂಡ ಒಂದು ಜಯ. ಮತ್ತು ಒಬ್ಬರು ಕೂಡ ಈಗ ಅಕೌಂಟ್ಗಳು ಕೊಡ್ತಾ ಇಲ್ವಂತೆ, ಅಕೌಂಟ್ ನಂಬರ್ಗಳು ಕೊಡ್ತಾ ಇಲ್ಲ, ಇವರು ಕೂಡ ಅಕೌಂಟ್ ಮಾಡ್ತಾಯಿಲ್ಲ. ಅದು ಒಂದು ಜಯ. ಅಂದರೆ ಜನ ಎಚ್ಚೆತ್ಕೊಂಡಿದ್ದಾರೆ, ಇದು ಕೊಡ್ತಾ ಇಲ್ಲ ಅಂತ. ಮತ್ತು ಬ್ಯಾಂಕ್ನವರು ಒಂದೇ ಒಂದು ಟ್ರಾನ್ಸಾಕ್ಷನ್ ಏನಾದರೂ ವ್ಯತ್ಯಾಸ ಆಯಿತು ಅಂದರೆ ಇಮ್ಮಿಡಿಯೇಟಾಗಿ ಅದು ಫ್ರೀಸ್ ಮಾಡ್ತಾಯಿದ್ದಾರೆ. ನಿನ್ನೆ ಒಂದು ಆ್ಯಪ್ಗೆ ಒಂದು 40,000 ರೂಪಾಯಿ ಹೋಗ್ತದೆ. ಮೊನ್ನೆ 3 ದಿನ ಆಯಿತು ಮೋಸ್ಟ್ಲಿ. 40,000 ಹೋದ ತಕ್ಷಣ ಫ್ರೀಸ್ ಮಾಡಿಬಿಟ್ಟಿದ್ದಾರೆ. ಸೊ ಈ ಕೆಲಸ ನಡೀತಾ ಇದೆ. ಮತ್ತು ಏನು ನಾನು ಹೆಸರುಗಳು ಹೇಳಿದ್ನೋ ಅವರೆಲ್ಲರೂ ಆಗ ಅವ್ರ ಲೆಕ್ಕದಲ್ಲಿ ಬುದ್ಧಿವಂತರಾದ್ವಿ ಅಂಥೇಳಿ. ಬಟ್ ಅದು ದಡ್ತನ. ಅವರ ಮೊಬೈಲ್ ನಂಬರ್ಗಳು ಕಾಂಟ್ಯಾಕ್ಟ್ ಇದ್ದಿದ್ದನ್ನೆಲ್ಲ ತೆಗೆದುಬಿಟ್ಟು ಈಗ USA ಬೇಸ್ಡು, ಅಂದರೆ ಸಾಫ್ಟ್ವೇರ್ ಮಿಕ್ಸಿತ್ತ ಇದು ಆನ್ಲೈನ್ ಮಿಕ್ಸಿತ್ತ ಫೋನ್ ನಂಬರ್, ಅದು +41 ಏನೋ ಸಮಥಿಂಗ್ ಬರ್ತದೆ. ಈ ನಂಬರಲ್ಲಿ ಬೆಟ್ಟಿಂಗ್ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಕೂತ್ಕೊಂಡು ಈ ಸುದರ್ಶನ್ನು ಸೋ ಇವರೆಲ್ಲ ಬೆಂಗಳೂರಿನಲ್ಲಿ ಕೂತ್ಕೊಂಡು ವ್ಯವಹಾರನ ಶುರು ಮಾಡಿದ್ದಾರೆ. ಸೊ ನಮಗೆ ಬೇಕಾಗಿದ್ದು ಅದೇ. ಅವ್ರು ಯಾವುದರಿಂದ ಯಾವ್ದು ಕ್ರಾಸ್ ಮಾಡ್ತಾರೆ ಅನ್ನೋದೇ ನನಗೆ ಬೇಕಾಗಿತ್ತು. ನಮಗೆ ಇದು ಒಂದು ಸಾಕಾಗಲ್ವಲ್ಲ, ಇನ್ನೂ ಯಾವ್ಯಾವ ಮೂಲ ಗೊತ್ತಿದೆ ಅಂತ ನೋಡಿ. ಕುರಿ ಕೊಬ್ಬದಷ್ಟು ಕಡ್ಕನಿಗೆ ಲಾಭ ಅಂತೆ. ಸೊ ಇವರು ಎಷ್ಟು ಅಪರಾಧಗಳನ್ನು ಮಾಡ್ತಾರೋ, ಎಷ್ಟು ಅಪರಾಧಗಳನ್ನು ಇವರು ಮಾಡಲಿಕ್ಕೆ ಶುರು ಮಾಡ್ತಾರೋ ಅದು ನಮಗೆ ಅನುಕೂಲ ಆಗ್ತದೆ. ಹಾಗೆಯೇ ಅದಲ್ಲದೆ ಈ ಕೆಲವು ಈ ಬೇನಾಮಿ ಹಣಗಳನ್ನು ಇಡೋಕ್ಕಾಗಿ, ಈ ರೀತಿ ಅಕ್ರಮ ಹಣಗಳನ್ನ ಇಡೋಕ್ಕಾಗಿ ಇದು ಮಾಡಿದ್ದಾರೆ ಗೊತ್ತಾ, ಸೊಸೈಟಿಗಳನ್ನ ಮಾಡಿದ್ದಾರೆ ಕೆಲವರು. ಆ ಸೊಸೈಟಿಗಳಿಂದ ಸ್ವಿಫ್ಟ್ ಆಗ್ತಾಯಿದೆ. ಅದು ಕೂಡ ನಮಗೆ ದಾಖಲಾತಿ ಬರ್ತಾಯಿದೆ. ಅವೆಲ್ಲ ದಾಖಲಾತಿನೇ ಅಲ್ವಾ. ಸ್ವಿಫ್ಟ್ ಆಗ್ತಾಯಿದೆ. ಆ ದಾಖಲಾತಿ ಬಂದ ತಕ್ಷಣ ಅದರ ಟರ್ನ್ ಓವರ್ ಮುಗೀತದೆ. ಅದು ಅಕ್ರಮವಾಗಿ ಇದು ಇಟ್ಕೊಂಡು ಎಂಥದ್ದು ಅದಕ್ಕೇನು ಹೇಳ್ತಾರೆ ರೀ,
ದುಡ್ಡೆಲ್ಲ ಇಡ್ತಾರಲ್ಲ, ಲಾಕರ, ಆ ಲಾಕರ್ಗಳನ್ನು ಇಟ್ಕೊಂಡು ಮಾಡ್ತಾ ಇದ್ದವ್ರದ್ದೆಲ್ಲ ದಾಖಲಾತಿಗಳು ಚೇಂಜ್ ಆಗುತ್ತಲ್ವ, ಅದೇ ಎವಿಡೆನ್ಸ್, ಅದೇ ನಮಗೆ ಬೇಕಾಗಿದೆ. ಪ್ರತಿ ಒಂದನ್ನು ಕೂಡ ಮಾನಿಟ್ರ್ ಮಾಡ್ತಾಯಿದ್ದೀವಿ. ಇನ್ನು ನಮ್ಮ ಭಟ್ಕಾಳದ್ದು ಅಯೋಗ್ಯನಿಗೆ ಮಗು ಆಗಿದೆ, ಮಗು ನೋಡ್ಲಿಕ್ಕೆ ಬಂದಿದ್ದಾನೆ ಮೊನ್ನೆ. ಅವನಲ್ಲೇ ನೋಡಪ್ಪ ಮಗೇರ್, ಮಿಸ್ಟರ್ ಆನಂದ್ ಮಗೇರ್, ನಿನ್ನ ಒಂದೊಂದು ಚಲನವಲನಗಳು ಅಲ್ಲಿಯವ್ರಿಗೆ ಗೊತ್ತೋ ಇಲ್ಲೋ ಗೊತ್ತಿಲ್ಲ, ಡಿಪಾರ್ಟ್ಮೆಂಟರ್ ರವಿ ಶೆಟ್ರಿಗಂತೂ ಚೆನ್ನಾಗಿ ಗೊತ್ತಿದೆ, ಭಾಳ ಕ್ಲೀನಾಗಿ ಗೊತ್ತಿದೆ, ಎಲ್ಲಿ ಹೇಗೆ ಹಿಡಿಬೇಕು ಅನ್ನೋದು ಗೊತ್ತಿದೆ. ಯಾಕಂದರೆ ನಿನ್ನ ಬರೀ ಈ ಬೆಟ್ಟಿಂಗ್ ದಂಧೆಯಲ್ಲಿ ಹಿಡಿದ್ರಾಗಲ್ಲ, ಬೆಟ್ಟಿಂಗ್ ದಂಧೆಯಲ್ಲಿ ಹಿಡಿದ್ರಾಗಲ್ಲ, ನಿನ್ನ ಬೇರೆ ಬೇರೆದ್ರಲ್ಲೇ ಹಿಡಿಬೇಕು. ನಿನ್ನ ಗಾಂಜಾದಲ್ಲಿದೆಯಾ, ಡ್ರಗ್ಸಲ್ಲಿದೆಯಾ, ಇನ್ನೊಂದರಲ್ಲಿ ಇದೆಯಾ, ಕೊಲೆ ಕೇಸಲ್ಲಿ ಇದೆಯಾ, ಮತ್ತೊಂದರಲ್ಲಿ ಇದೆಯಾ ಅಂತ ಹಿಡ್ಕಲೇಬೇಕಲ್ವ. ಇದಕ್ಕೆ ಹಾಕಿರಿ ನೀನು ಹೊರಟೋಗ್ಬಿಡ್ತೀಯ ಹಿಂಗೆ ಸುಯಿ ಟಪಕ್ ಅಂತೇಳ್ಬಿಟ್ಟು. ಏನೀಗ ಬೇಲ್ ಕೊಡೋಕ್ಕೆ ಎಷ್ಟೊತ್ತು ಬೇಕ್ರಿ ನಿಮಗೆ, ಬೇಲ್ ಪಟ್ಟ ಆಗಿಬಿಡುತ್ತೆ. ಸೊ ಅದಾಗಬಾರ್ದು. ಪ್ರತಿದಿನ ನೀವು ಆ ಹಿಂಸೆಯನ್ನು ಅನುಭವಿಸ್ಬೇಕು, ಅದು ನಿಮ್ಗೆ ಗೊತ್ತಾಗಬೇಕು, ಜನಗಳಿಗೆ ಹಿಂಸೆ ಕೊಟ್ಟಿದ್ದೀರಲ್ಲ ನೀವು. ಹಾಗೆ ಮತ್ತು ಹೆಣ್ಮಕ್ಕಳು, ಕೆಲವರು ದಿನಕ್ಕೊಂದು 5-6 ಹೆಣ್ಮಕ್ಳನ್ನ, ಈ ನಾಡಗುಡ್ಡಿ ಅಂಗಡಿ ಕಡೆ ಈ ಕಡೆ ಇವರೆಲ್ಲ ದಿನಕ್ಕೊಂದು 5-6 ಹೆಣ್ಮಕ್ಳು ಬೇಕಿತ್ತು. ಅವರೆಲ್ಲ ಈಗ ಸ್ವಲ್ಪ ಹೆಣ್ಮಕ್ಳ ಜೀವನ ಉಳಿತಾ ಇದೆ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಕಾರಣ ರವಿ ಶೆಟ್ಟಿ ಬೈಂದೂರು. ಹಾಗೆ ಇನ್ನೊಂದು, ಮೊನ್ನೆ ಪ್ರಕಾಶ್ ಶೆಟ್ಟಿ ತೆಕ್ಕಟ್ಟೆಯವರು ನಾನು ಭೇಟಿಯಾಗಿದ್ವಿ. ತೆಕ್ಕಟ್ಟೆಯ ಗ್ರೇಸ್ ಹಾಲ್ನಲ್ಲಿ ನನ್ನ ಚಿಕ್ಕಪ್ಪನ ಮಗನ ಮದುವೆ ಇತ್ತು, ನನ್ನ ತಮ್ಮನ ಮದುವೆ ಇತ್ತು. ನಾನು ಹೋಗಿದ್ದೆ, ಅಲ್ಲೇ ಪಕ್ಕದಲ್ಲಿ ಆಫೀಸು. ಪ್ರಕಾಶ್ ಶೆಟ್ಟಿ ನಾನು ಸುಮಾರು ಭಾಳ ಒಂದು 20 ವರ್ಷ ಸ್ನೇಹಿತರು ಅಂದ್ಕೋತೀನಿ, 20 ವರ್ಷ ಸ್ನೇಹಿತರು. ಬಟ್ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಬೆರೀಲಿಕ್ಕೆ ಆಗ್ತಾಯಿಲ್ಲ. ಯಾಕೆ ಅಂದರೆ ಅವರ ಸುತ್ತಮುತ್ತ ಇರುವ ಏನು ಅವ್ರ ಸ್ನೇಹಿತರಂತಲೇ ಹೇಳ್ಬೋದು, ಏನು ತೊಂದರೆ ಇಲ್ಲ. ಯಾಕಂದರೆ ಅವರು ತಪ್ಪು ಮಾಡ್ತಾರೋ ಇಲ್ಲೋ, ಅದು ಅವರು ತಪ್ಪು ಮಾಡಿದ್ದು ನನ್ನ ಕಣ್ಣಿಗಂತೂ ಸಿಕ್ಕಾಕೋಬಿದ್ದಿಲ್ಲ, ಪ್ರಕಾಶ್ ತಪ್ಪು ಮಾಡಿದ್ದು. ಆಗಿದ್ದರೆ ಅವ್ರನ್ನ ಭೇಟಿ ಆಗ್ತಿರಲಿಲ್ಲ ನಾನು. ಆದರೆ ಅವರ ಸುತ್ತಮುತ್ತ ಇರೋರು ಇದ್ದಾರಲ್ಲ, ಅವರ ಫ್ರೆಂಡ್ಸ್ಗಳು ಕೆಲವರಿದ್ದಾರೆ, ನನ್ನ ಹೆಸರೆಲ್ಲ ಹೇಳಿದ್ದೀನಲ್ವ, ಅವರೆಲ್ಲರೂ ತಪ್ಪು ಮಾಡಿದವರು. ಈ ವ್ಯಕ್ತಿ ಹತ್ರ ನಾನು ನಿನ್ನೆ ಭೇಟಿಯಾಗಿದ್ದೀನಿ. ಭೇಟಿಯಾದಾಗ ಎಲ್ಲರೂ ಬಹಳಷ್ಟು ಜನ ಹೇಳ್ತಾ ಇದ್ರಂತೆ, ಯಾರೋ ನಿನ್ನೆನೇ ಕೇಳಿದರು, ರವಿ ಶೆಟ್ರೆ ಏನು ರಾಜಿ ಆದ್ರ ಅಂತ ಕೇಳಿದರು. ಅವರೆಲ್ಲರೂ ಅಲ್ಲಿ ಸುತ್ತಮುತ್ತ ಬೆಟ್ಟಿಂಗ್ ದಂಧೆಯವ್ರು ಇರೋದ್ರಿಂದ ನಾನು ಅವ್ರನ್ನ ಭೇಟಿ ಆಗ್ತಿರಲಿಲ್ಲ. ಬಿಟ್ಟರೆ ಅಂದರೆ ಏನಪ್ಪ, ತೆಕ್ಕಟ್ಟೆಗೆ ಹೋದ ತಕ್ಷಣ ರವಿ ಶೆಟ್ರಲ್ಲಿ ಹೋದರು, ಯಾರನ್ನೋ ಭೇಟಿ ಆದರು ಅನ್ನೋದು ಆಗಬಾರ್ದು ಅನ್ನೋದು ಬಿಟ್ಟರೆ, ನಾನು ಉಡುಪಿ ಮತ್ತು ಏನು ಬೈಂದೂರಿಗೆ ಹೋಗೋ ದಾರಿಯಲ್ಲಿ ಪ್ರತಿ ಬಾರಿ ಕೂಡ ಪ್ರಕಾಶ್ ಶೆಟ್ರಿಗೆ ಫೋನ್ ಮಾಡಿಯೇ ಇದೀರಾ ಶೆಟ್ರಿ ಅಂತ ಕೇಳಿಕೊಂಡು ಅವರಿದ್ದರೆ ಅವ್ರನ್ನ ಭೇಟಿಯಾಗಿ ಹೋಗ್ತಿದ್ದೆ. ಈ ಬೆಟ್ಟಿಂಗ್ ಶುರು ಮಾಡಿದ್ರ ಮೇಲೆ ಮಾತ್ರ ಭೇಟಿ ಆಗಿರಲಿಲ್ಲ. ಈಗ ಮೊನ್ನೆ ಭೇಟಿ ಹೊರತುಪಡಿಸಿ, ಅಂದರೆ ಅಷ್ಟು ಆತ್ಮೀಯತೆ ಇತ್ತು ನಮಗೆ. ಯಾರೋ ಒಬ್ಬರು ರಾಜಿ ಆಯ್ತಾ ಅಂದರು. ನಾನು ಕೇಳಿದೆ, ಹೂನಪ್ಪ ರಾಜಿಗೆ ಹೋಗಿದ್ದೆ ಅಂತ ಹೇಳಿದೆ. ಅಂದರೆ ನಿಮ್ಮಲ್ಲಿ ವ್ಯವಧಾನ, ತಾಳ್ಮೆ ಇಲ್ಲ ಅಂದರೆ ನಿಮಗೆ ನಾನು ಬಿಡಿಸಿ ಪದೇ ಪದೇ ಹೇಳ್ತೀನಿ, ನಾನು ಸೆಟಲ್ಮೆಂಟ್ ಮಾಡಿ ಇದು ಮಾಡೋದೇ ಹೋದರೆ ಬೆಟ್ಟ ಅಗದು ಇಲಿ ಹಿಡಿಬೇಕಾದ ಅವಶ್ಯಕತೆ ಇಲ್ಲ ನನಗೆ. ಶೆಟ್ರ್ ಹೋಟ್ಲ್ ಬಜ್ಜಿ ಸಾಕು ಇಲಿ ಹಿಡಿಯೋಕ್ಕೆ, ಬೆಟ್ಟ ಅಗಿಯೋದು ಬೇಕಾಗಿಲ್ಲ. ಬೆಟ್ಟ ಅಗಿತಾ ಇದ್ದೀನಿ ಅಂತ ಹೇಳಿದರೆ ಅಲ್ಲೇನಾದ್ರು ತೆಗಿತೀನಿ ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಳ್ಳಿ. ನಾನು ಹಿಂಗೆ ಮಾಡ್ಬೋದಿತ್ತು. ಒಂದು ಉದಾಹರಣೆ, ನಾನು ಇಂಥನೊಬ್ಬನ್ನು ಹಿಡಿತೀನಿ. ಆವಾಗ ಒಂದು ಟೈಮ್ನಲ್ಲಿ ನಾವು ಈ ಜಾತ್ರೆಗೆ ಹೋಗ್ತಾ ಇದ್ವಿ, ಸಂತೆಗಳ ಜಾತ್ರೆ. ಆವಾಗ ಹಾವು ಆಡಿಸೋರು ಬರ್ತಾಯಿದ್ರು, ಮುಂಗುಸಿ ಮತ್ತು ಹಾವು ಆಡಿಸೋರು. ಅವ್ರು ಹೇಳೋದು, ತಮ್ಮ ಈಗ ಹಾವು ಬಿಡ್ತೀನಿ ನೋಡು. ನಾವು ಬೆಳಗಿಂದ ಕೂತ್ಕೊಂಡು ಆಕಳಿಸಾಗೋದು. ಅವ ಹಾವು ಬಿಡ್ತೀನಿ ಅಂತಲೇ 3 ಸಲ ಕಲೆಕ್ಷನ್ ಮಾಡ್ಕೊಂಡು ಹೋಗಿರೋನು. ಸೊ ಆ ರೀತಿನ ಮಾಡ್ಬೋದಿತ್ತು ನಾನು. ಏನು, ಇಂಥವ್ರನ್ನ ಹಿಡಿತೀನಿ ಇಂಥವ್ರನ್ನಂತ ನಾನು ನೇರವಾಗಿ ಶೂಟ್ ಇಟ್ಬಿಟ್ಟು ಇಂತಿಂಥದ್ದೇ ಅಕ್ರಮ ಮಾಡಿದ್ರಿ, ಇಂತಿಂಥ ಹೆಣ್ಮಕ್ಳ ಜೊತೆ ಓಡಾಡಿದ್ರಿ, ಇಷ್ಟು ಹೆಣ್ಮಕ್ಳನ್ನ ಇದು ಮಾಡಿದ್ರಿ ಅಂತಬಿಟ್ಟು ನೇರವಾಗಿ ಟಾರ್ಗೆಟ್ ಮಾಡಿದ್ದೀನಿ. ಸೊ ನಾನು ಅಲ್ಲೇ ತಿಳ್ಕೊಬೇಕು ನೀವು, ಸೆಟಲ್ಮೆಂಟ್ ಗಿರಾಕಿ ಇದಲ್ಲ ಅಂತೇಳಿ. ರಾಜಿ ಮತ್ತು ನಿಮಗೆ ಈ ಪಬ್ಬು ಲೈವ್ ಬ್ಯಾಂಡ್ಸ್ಗಳು, ಹೆಣ್ಣು ಮಕ್ಕಳನ್ನು ಕುಣಿಸ್ತಾ ಇದ್ದಂಥ ಲೈವ್ ಬ್ಯಾಂಡ್ಸ್ಗಳಿಗೆ ಅವ್ರಿಗೆ ಕೂಡ ಮೊದಲು ನಾನು ಹೇಳಿದ್ದೆ, ಅಣ್ಣ ಅದು ಯಾವುದೋ ಒಂದು ಕುಟುಂಬ ಹಾಳಾಗ್ತಾ ಇದೆ, ಸಂಸಾರ ಹಾಳಾಗ್ತಾ ಇದೆ, ಹೆಣ್ಣು ಮಗು ಬೀದಿ ಪಾಲಾಗಿದೆ, ದಯವಿಟ್ಟು ಅದಕ್ಕೆಲ್ಲ ಅವಕಾಶ ಕೊಡಬೇಡಿ ಅಂತ ನಾನು ಕೇಳಿಕೊಂಡೆ. ಅವ್ರದ್ದೇನು ಅದಾಗಲ್ಲ, ಇವ್ರದ್ದೇನು ಇದಾಗಲ್ಲ,
ಅಕಸ್ಮಾತ್ ಅವಳಿಗೆ ಏನಾದ್ರು ಗಂಡ ಹೊರಗಡೆ ಹಾಕಿದ್ದೆ ಹೋದ್ರೆ ಬಂದು ಕುಣಿಯಕ್ಕೆ ಹೇಳಿ ಅಂತ ಹೇಳಿದರು ಒಬ್ಬರು ಬೇಜವಾಬ್ದಾರಿಯುತ ವ್ಯಕ್ತಿ. ಅದರ ಪರಿಣಾಮ 3 ವರ್ಷ ಆಯಿತು ಬೀಗ ಬಿದ್ದು. ಆವಾಗಲೂ ಹಿಂಗೆ ಹೇಳಿದರು. ಏನಂತ ಗೊತ್ತಾ, ರವಿ ಶೆಟ್ಟರಿಗೆ 5 ಆಯ್ತಂತೆ, 10 ಆಯ್ತಂತೆ, ಲಾಸ್ಟ್ 50ಕ್ಕೆ ಸೆಟಲ್ಮೆಂಟ್ ಆಗೋಯ್ತಂತೆ. ಈಗ ನನ್ನ ಮಗಳು ಫೋನು, ಸೊ ಅಷ್ಟಕ್ಕೆ ಸೆಟಲ್ಮೆಂಟ್ ಆಯ್ತಂತೆ. 1 ಕೋಟಿ ಕೇಳಿದ್ರಂತೆ, ರವಿ ಶೆಟ್ಟರ್ ಆಗಿಲ್ಲ ಅಂದ್ರಂತೆ, 5 ಕೋಟಿ ಕೇಳಿದ್ರಂತೆ. ಹೆಂಗೆ ಹೋಯ್ತು ಸುದ್ದಿ ಅಂದರೆ ಭಾಳ ಚೆನ್ನಾಗಿ. ಆದರೆ ಅವತ್ತು ಕೂಡ ನಾನು ಇಷ್ಟೇ ಕೂಲಾಗಿದ್ದೆ. ಹೌದಾ 5 ಕೋಟಿ ಕೇಳಿದ್ನಂತ, 10 ಕೇಳಿದ್ನಂತ ಅಂತ. ಯಾಕಂದ್ರೆ ನಾನು ಕೇಳಿಲ್ಲ, ಆದರೂ ನಾನು ಕೇಳಿದ್ದೆ ಅಂತ ಬಂದಾಗ ಒಂಥರ ಖುಷಿ ಕೇಳೋಕ್ಕೆ. ಯಾಕಂದ್ರೆ ನಾನು ಆಡದಿದ್ದ ಮಾತು ನಾನು ಆಡಿದ್ದೆ ಅಂತ ಬರುತ್ತಲ್ಲ, ಒಂಥರ. ಮತ್ತು ಅದರಲ್ಲೂ ಇದರಲ್ಲಿ ಒಂಚೂರು ಗೌರವ ಹೆಚ್ಚಿದ್ದಾರೆ. ಎಂತ ಹೇಳಿದರೆ, ರವಿ ಶೆಟ್ಟಿಗೆ 15 ಕೋಟಿ ಬಂತಂತೆ, 20 ಕೋಟಿ ಬಂತಂತೆ ಅಂತ. ಒಂಥರ ಪ್ರೆಸ್ಟೀಜ್, ಏನೇ ಆಗಲಿ ಖುಷಿ. ಆ ಒಂದು ಗೌರವ ಕೊಡ್ತಾ ಇದ್ದಾರಲ್ಲ, ಅದೊಂದು ಖುಷಿ. ಅಂದರೆ ಅದೇ ರೀತಿ ಅಲ್ಲೂ ಕೂಡ ರವಿ ಶೆಟ್ಟರ್ ದುಡ್ಡು ತಗೊಳ್ರು, ಸೆಟಲ್ಮೆಂಟ್ ಆಯಿತು, ರಾಜಿ ಆಯಿತು ಅಂದರು. 3 ವರ್ಷ ಆಯ್ತು ಸೀಲ್ ಹೊಡೆದು. ನಾನು ಮಾಡುವ ಪ್ರತಿಯೊಂದು ಕೆಲಸನೂ ಕೂಡ ಕಾನೂನುಬದ್ಧವಾಗಿರುತ್ತೆ. ಪೇಪರ್ ವರ್ಕ್ ಮಾಡ್ತೀನಿ. ನಿಮಗೆ ಗೊತ್ತಿರಬೇಕು, ಪೇಪರ್ ವರ್ಕ್ ಚೆನ್ನಾಗಾಯಿತು ಅಂದರೆ ಅದು ಕೇಸ್ ವೆರಿ ಸ್ಟ್ರಾಂಗ್ ಆಗುತ್ತೆ. ಪೇಪರ್ ವರ್ಕ್ ಯಾವುದು ಲೋ ಆಗುತ್ತೋ, ಹಿಂಗೆ ಮೊನ್ನೆ ಭೈರತಿ ಬಸವರಾಜ್ ಅವರು ಹೊರಗಡೆ ಬಂದ್ರಲ್ಲ, ಆ ರೀತಿ ಪೇಪರ್ ವರ್ಕ್ ಕರೆಕ್ಟ್ ಇದ್ದರೆ, ಈ ಜಾಸ್ತಿ ವರ್ಕ್ ಮಾಡಿದ್ದೆ ಹೋದಾದರೆ ತುಂಬ ದಿನ ಒಳಗಡೆ ಇರಬೇಕಾಗತ್ತೆ. ಈ ಪೇಪರ್ ವರ್ಕಲ್ಲಿ ಎಲ್ಲರೂ ಲೂಪ್ ಹೋಲ್ ಮಾಡಿದ್ದೆ ಹೋದರೆ ಹೊರಗಡೆ ಬರಬೇಕು. ಅಂದರೆ ನಾನು ಪೇಪರ್ ವರ್ಕ್ ಮಾಡೋನು. ಸ್ವಲ್ಪ ತಡ ಆಗ್ತದೆ, ನಿಮ್ಮ ಹತ್ರ ಬೈಸ್ಕೋಬೇಕು, ನಿಮ್ಮ ಹತ್ರ ಇಲ್ಲ ಇದು ಸೆಟ್ಟಿಂಗ್ ಆದರೂ ರವಿ ಶೆಟ್ಟರು ಅನ್ನಬೇಕು, ಅಯ್ಯೋ ರವಿ ಶೆಟ್ಟರು ಬಿಟ್ಬಿಟ್ರೆ ಇದನ್ನು ಅನ್ನಬೇಕು, ಎಲ್ಲ ಕೇಳಬೇಕಲ್ಲ ನಾನು. ಹಾಗಾಗಿ ಸ್ವಲ್ಪ ಸಮಯ ಹಿಡಿತದೆ. ಇದು ಆನ್ಲೈನ್ ಬೆಟ್ಟಿಂಗ್ ಅಂದರೆ ಚಿಕ್ಕದಲ್ಲ. ಇಲ್ಲಿ ಚಿಕ್ಕೋರು ಕೂಡ ಇಲ್ಲ, ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು. ಎಷ್ಟೆಷ್ಟು ದೊಡ್ಡ ವ್ಯಕ್ತಿಗಳು ಅಂದರೆ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ. ಇದರಲ್ಲಿ ದುಡ್ಡೆಲ್ಲ ಮಾಡಿಕೊಂಡು, ಹಡಬೆ ಹಣನ ಮಾಡಿಕೊಂಡು, ಆಮೇಲೆ ಕೆಲವು ಹೋಟೆಲ್ಗಳಿಗೆ, ಕೆಲವು ಇಂಡಸ್ಟ್ರಿಯಲ್ಗಳಿಗೆ, ಕೆಲವು ಇದಕ್ಕೆಲ್ಲ ಹಾಕ್ಕೊಂಡು, ದುಡ್ಡನ್ನು ಹಾಕ್ಕೊಂಡು, ನಾನು ಸಾಚಾ ಅಂತೇಳ್ಬಿಟ್ಟು ವೈಟ್ ಕಾಲರನ್ನು ಹೀಗೆ ಒಂದು ಸಲ ಉಜ್ಜಿ ಹೀಗೆ ಮೇಲೆತ್ತಿ ಇಟ್ಟಿದ್ದಾರೆ. ಅವ್ರದ್ದೆಲ್ಲ ಬಂಡವಾಳ ತೆಗಿಬೇಕು ಅಂದರೆ ಅಷ್ಟು ಈಸಿ ಆಗಲ್ಲ. ಡಿಪಾರ್ಟ್ಮೆಂಟಿಂದ ಮಾಹಿತಿ ತಗೋಬೇಕು, ಡಿಪಾರ್ಟ್ಮೆಂಟರ್ದು ಏನಿದೆ ನೋಡಬೇಕು. ಅದಕ್ಕೆ ನೋಡಿ, ಈಗ ಮೊನ್ನೆ SP ಸಾಹೇಬರು ಬೇಜಾರಾಗ್ತಾರೆ, ಏನು ಎನಿ ಟೈಮ್ ನನ್ನನ್ನು ಟ್ಯಾಗ್ ಮಾಡ್ತಾ ಇರ್ತೀರಿ ನೀವು, ನಾನು ಸುಮ್ಮನೆ ಕೂತ್ಕೊಂಡಿಲ್ಲ, ನಾನು ಕೆಲಸ ಮಾಡ್ತಾಯಿದ್ದೀನಿ ಅಂತ. ನಾನು ಹೇಳಿದ್ದದೇ, SP ಸಾಹೇಬ್ರೆ ನೀವು ಕೆಲಸ ಮಾಡ್ತಾಯಿದ್ದೀರಾ, ಆದರೆ ನಿಮ್ಮ ಸಿಬ್ಬಂದಿಗಳು, ನಿಮ್ಮ ಅಧಿಕಾರಿಗಳು ಅವರವರ ಕ್ಷೇತ್ರದಲ್ಲಿ ಕರೆಕ್ಟಾಗಿ ನಿಮ್ಮಷ್ಟೇ ಕೆಲಸ ಮಾಡಿದ್ದೆ ಹೋದಾದರೆ ರವಿ ಶೆಟ್ಟಿಗೆ ಈ ರೀತಿ ಲೈವ್ ಬರೋ ಅವಶ್ಯಕತೆಯೂ ಇರಲಿಲ್ಲ. ಹೆಣ್ಣು ಮಕ್ಕಳು ತಮ್ಮ ಬಾಳನ್ನು ಹಾಳು ಮಾಡ್ಕೊಳ್ಳೋಂಥದ್ದು ಇರಲಿಲ್ಲ. ಅಕೌಂಟ್ ಕೊಟ್ಟವರು ಅಕೌಂಟ್ನಲ್ಲಿ ಸೀಸಾಗಿ ಸಿಕ್ಕಾಕ್ಕೊಂಡು ಒದ್ದಾಡಂಥ ಈಗ ಸುಮ್ಮನೆ ಅಕೌಂಟ್ ಕೊಟ್ಟು ತಪ್ಪಿಗೆ ಅಪರಾಧಿಗಳಿಗೆ ಇರುವಂಥದ್ದು ಇರಲಿಲ್ಲ. ಮತ್ತು ಎಷ್ಟೋ ಜನ ದುಡ್ಡು ಕಳ್ಕೊಂಡು, ಮನೆ ಕಳ್ಕೊಂಡು, ಮಠ ಕಳ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಇರಲಿಲ್ಲ. ಹಾಗಾಗಿ ನಿಮ್ಮ ಬಗ್ಗೆ ನಮ್ಗೆ ಅಭಿಮಾನ ಇದೆ. ಆದರೆ ಅದು ನಿನ್ನೆ ನೋಡಿ, ಮೊನ್ನೆ ಒಬ್ಬ ವ್ಯಕ್ತಿಗೆ ಫೋನ್ ಮಾಡ್ತಾರೆ, ಕಂಪ್ಲೇಂಟ್ ಇವರೆಲ್ಲ ಹೇಳಿದ್ದು ಕೇಳಲ್ಲ ಅಂತೇಳ್ಬಿಟ್ಟು SP ಅವರಿಗೆ ಕಾಲ್ ಮಾಡ್ತಾನೆ. ಬಟ್ ಅವ್ನು ಕಾಲ್ ಮಾಡೋತ್ತಿಗೆ ಒಂದು ತಪ್ಪು ಮಾಡಿದ್ದ, ಅದರಿಂದ ಅವನಿಗೆ ಜೋರು ಮಾಡಿದೆ ನಾನು, ನೀನು ತಪ್ಪು ಮಾಡಿದ್ಯಾ, ನೀನು ಕುಡಿದು ಕಾಲ್ ಮಾಡಿದ್ಯಾ, ಒಬ್ಬ ಪೊಲೀಸ್ ಅಧಿಕಾರಿಗೆ ಕುಡಿದುಬಿಟ್ಟು ಕಾಲ್ ಮಾಡಿದ್ಯಾ, ಕಾನೂನುಬದ್ಧವಾಗಿ ಏನು ಮಾತಾಡಬೇಕಂತ ಇದೆಯೋ ಅದಕ್ಕೆ ಮಾತ್ರ ಕಾಲ್ ಮಾಡು, ನಿನಗೆ ಅವಕಾಶ ಇದೆ. ಆದರೆ ಕುಡಿದ್ಬಿಟ್ಟು ಕಾಲ್ ಮಾಡಿದ್ಯಾ ತಪ್ಪು ಅಂತ. ಅದಕ್ಕೆ ಸಂಬಂಧಪಟ್ಟ ಸ್ಟೇಷನ್ SI ತುಂಬ್ತೀನಿ ನಿನ್ನನ್ನು ಒಳಗೆ, ನಿನ್ನ ಬಿಡಲ್ಲ, ಏನು SP ಕಂಪ್ಲೇಂಟ್ ಮಾಡಿದ್ಯಾ, ನಿನ್ನ ಹಂಗೆ ಮಾಡ್ತೀನಿ, ನಿನ್ನ ಹಿಂಗೆ ಮಾಡ್ತೀನಿ, ನಿನ್ನನ್ನು ತುಂಬದೆ ಬಿಡ್ತೀನಿ ಅಂತ ಮಾಡಿದ್ಯಾ, ನಿಂದಿದೆ ಹಬ್ಬ, ಅವನದೇನಿದೆ ಲಾರಿ ನೋಡು, ಅವನದೇನಿದೆ ಇವಂದೇನಿದೆ ನೋಡು ಅಂತ ಹೇಳ್ತಾರೆ. ಅಂದರೆ ಇವರೇನು ರೌಡಿಗಳ? ಪೊಲೀಸ್ ಡಿಪಾರ್ಟ್ಮೆಂಟಾ ರೌಡಿಗಳ? ಯಾಕೆ ಇವ್ರ ಮೇಲೆ ರೌಡಿ ಲಿಸ್ಟ್ ಓಪನ್ ಆಗಬಾರ್ದು? ಈ ರೀತಿಯೆಲ್ಲ ಬಹಳ ಚ್ಯೂಚ್ಯವಾಗಿ ನಡೆಯೋರು ಪೊಲೀಸ್ ಸಿಬ್ಬಂದಿಗಳಿಗೆ, ಅಧಿಕಾರಿಗಳಿಗೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ತಲೆ ಮೇಲೆ ಹುಯ್ಕೊಂಡಿರೋ ನೀರು ಕಾಲಿಗೆ ಬಂದೇ ಬರುತ್ತೆ. ಇಲ್ಲೂ ಭಾಳಷ್ಟು ಜನ ಹಾರಾಡಿದವರು ಇವಾಗ ಅರೆಸ್ಟ್ ಆಗಿದ್ದಾರೆ. ನಿಮ್ಮದು ನನಗೆ ಪೊಲೀಸ್ ಇಲಾಖೆ ಮೇಲೆ ಭಾಳ ಗೌರವ, ಅದಕ್ಕಾಗಿ ಏನೇ ದಾಖಲಾತಿ ಇದ್ದರೂ ಕೂಡ ನಾನು ನಿಮ್ಮ ಮೇಲೆ ಬಂದಿಲ್ಲ ಇವತ್ತಿನವರೆಗೆ. ಅದನ್ನು ಉಳಿಸ್ಕೊಳ್ಳಿ. ಸುಮ್ಮನೆ ಯಾರ್ಯಾರೋ ಮೇಲೆ ದಬ್ಬಾಳಿಕೆ ಮಾಡೋಕ್ಕೆ ಹೋಗ್ಬಿಡಿ.
ನಿಮ್ಮ ಅಂಡರಲ್ಲಿರೋರು ನಿಮ್ಮ ಅಂಡರಲ್ಲಿ ಈ ಥರ ತಪ್ಪು ಮಾಡಿರ್ತಿದೆ, ಅದನ್ನು ಸೀಸ್ ಮಾಡಿ. ಹೋದ ಸಲ ಒಂದು ಸಲ ಅಲ್ಲಿ ಏನೋ ದೊಡ್ಡ ಸಮಸ್ಯೆ ಇದೆ, ಸ್ಟಾಕ್ ಇದೆ ಬನ್ನಿ ಅಂತ ಹೇಳಿದ್ರೆ, ಇಲ್ಲ ಜನ ಇಲ್ಲ, ನಾನು ಯಾವುದೋ ದೊಡ್ಡ ತನಿಖೆಗೆ ಹೋಗಿದ್ದೆ ಅಂತ ಹೇಳಿದರು ಒಬ್ಬರು. ಅಂದರೆ ಇಲ್ಲೇನು ಮರ್ಡರ್ ಆದರೂ ತಾವು ಇಲ್ಲ ಅಂತ ಆಯಿತು. ಈ ಥರದ್ದು ಅದೇ ಬೇರೆದಕ್ಕೆಲ್ಲ ಆದರೂ ಇರುತ್ತೆ. ನಾನು ಹೇಳಿದ್ನಲ್ಲ, ಹಿಡಿಯೋಕ್ಕೆ ಹಿಡಿದ್ವಿ ಅಂದರೆ ನೀವು ಹೆಂಗೆ ಹಿಡಿತೀರೋ ಅದಕ್ಕಿಂತ ಡಬ್ಬಲ್ ನಾನು ಹಿಡಿಯೋಕ್ಕೂ ನನಗೆ ಬರ್ತದೆ. ಒಂದೇ ಒಂದು ಮಾರ್ಕ್ಸು ನಿಮ್ಮದು ಇದಾಗುವಾಗ, ಆಯ್ಕೆ ಆಗುವಾಗ ಒಂದು ಮಾರ್ಕ್ಸ್ ಬೇರೆಯವ್ರು ಹೆಚ್ಚಿದ್ದಿದ್ದರೂ ಕೂಡ ಅದನ್ನು ಅಕ್ರಮ ಅಂತಲೇ ಕರಿತೀನಿ ನಾನು. ಅಕ್ರಮವಾಗಿ ಇದಾಗಿದ್ರೆ, ನೇಮಕ ಆಗಿದ್ರೆ ಅಂತಲೇ ಕರಿತೀನಿ. ಅದನ್ನು ಎಲ್ಲಿ ಯಾವ ಕೋರ್ಟವ್ರಿಗೆ ಹೋಗಿ ತನಿಖೆ ಮಾಡ್ಸೋಕ್ಕೆ ಅಥವಾ ಅದನ್ನು ಕೋರ್ಟಿಗೆ ಹಾಕ್ಲಿಕ್ಕೂ ಕೂಡ ನನಗೂ ಬರ್ತದೆ, ಅಷ್ಟೇನು ಇದಾಗಂತೂ ಇಲ್ಲ. ಬಟ್ ಆದರೆ ಕಾನೂನುಬದ್ಧವಾಗಿ ಕೆಲಸ ಮಾಡಿ. ದಯವಿಟ್ಟು ಕಾನೂನಿನ ಕಾಯುವವರು ನೀವು, ಕಾನೂನಿನ ರಕ್ಷಣೆ ನೀಡುವರು. ನಿಮಗೆ ಆ ದೇವರು ವಿಶೇಷವಾಗಿ ಆ ಶಕ್ತಿಯನ್ನು ಕೊಟ್ಟಿದ್ದಾನೆ, ಅದನ್ನು ಕಾಪಾಡಿಕೊಳ್ಳಿ. ಹಾಗೆ ಈಗ ಏನು 2 ಇದ್ರ ಕೇಸ್ದು ಸೂಸೈಡ್ ಕೇಸಿಗೆ ಸಂಬಂಧಪಟ್ಟಂಗೆ ದಾಖಲಾತಿ ಸಿಕ್ಕಿದೆ. ಪವನ್ ಆಗಿರ್ಬೋದು, ಅವನು ಏನೇನು ಮಾಡಿದ್ದಾನೆ, ಆತ ಏನೇನು ಮಾಡಿದ್ದಾನೆ, ಈಗೇನು ಮಾಡ್ಕೊಂಡಿದ್ದಾನೆ, ಸುದರ್ಶನ್ ಏನು ಮಾಡಿದ್ದಾನೆ, ಈಗೇನು ಮಾಡ್ಕೊಂಡಿದ್ದಾನೆ, ಈಗ ಸಾಚಗಳ ಥರ ಚೇಲಗಳ ಹತ್ರ ಆಡಿಸ್ತಾ ಇರೋದೇನು ನನಗೇನು ಗೊತ್ತಿಲ್ಲ ಅಂತಾನ. ಈಗ ಇವ್ರ ಕೈಲೆಲ್ಲ ಏನಿದೆ ಗೊತ್ತಾ, ಬುಕ್ಕಲ್ಲಿ ಮೊಬೈಲಲ್ಲಿ ನೋಡಿದರೆ ರಾಮನ ಭಜನೆದು, ರಾಮನಾಮ ಹಾಡುವಂಥದ್ದು, ಹನುಮನ್ ಚಾಲೀಸು, ಇವರು ಅಂದರೆ ಅಷ್ಟು ನಾವು ಒಳ್ಳೆಯವರು ಅಂತೇಳಿ ಇವರ ಚೇಲಗಳ ಹತ್ರ ಆಡಿಸ್ತಾ ಇರೋ ನಂಬರೆಲ್ಲ ನನ್ನ ಹತ್ರ ಇದೆ. ಅತೀ ಒಳ್ಳೆಯವ್ರ ಥರ ಆ್ಯಕ್ಟಿಂಗ್ ಮಾಡಬೇಡಿ ನನ್ನ ಹತ್ರ, ಆಯಿತಾ. ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ನಾವು ಪದೇ ಪದೇ ನಾನು ಯಾಕೆ ಹೇಳ್ತೀನಿ ಅಂತ ಹೇಳಿದರೆ, ನಿಮ್ಮ ಏರಿಯಾದಲ್ಲಿ ನಡೆಯೋದು ನಿಮಗೆ ಗೊತ್ತಾಗಲ್ಲ ಅಂತ ಹೇಳಿದ್ದೆ ಹೋದಾದರೆ ಇನ್ನು ಸರ್ಕಾರ ಸಂಬಳ ತುಂಬ ಫಾಲ್ ಆಗ್ತಾಯಿದೆ ಅಂಥೇಳಿ. ಏನಾದರೂ ಮುಂದಿನ ಬಾರಿ ನನಗೇನಾದರೂ MLA ಆಗೋ ಅವಕಾಶ ಸಿಕ್ತಂದರೆ ಫಸ್ಟ್ ಇದ್ರ ಬಗ್ಗೆ, ಇಡೀ ಈ ಒಂದು ವ್ಯವಸ್ಥೆ ಬಗ್ಗೆ ನಾನು ವಿಧಾನಸೌಧದಲ್ಲಿ ಧ್ವನಿ ಎತ್ತೀನಿ. ಅದು ಈಗಲೇ ಹೇಳಿರ್ತೀನಿ, ಯಾರು ನನ್ನನ್ನು ಆಗೋಕ್ಕೆ ಬಿಡಬೇಡಿ. ಅಕಸ್ಮಾತ್ ಆಗಿದ್ದೆ ಹೋದರೆ ಅಲ್ಲೂ ಕೂಡ ನಾನು ತೊಂದರೆ ಕೊಡೋನೆ. ಯಾಕಂದರೆ ಈ ಸಮಾಜ ಕಾಪಾಡಲಿಕ್ಕಾಗಿ ಯಾವ ಥರದ ನಿರ್ಧಾರ ಕೂಡ ನಾವು ಬರೋರೆ. ಇಲ್ಲಿ ಆ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಯಾಕೆ ಆತ್ಮಹತ್ಯೆ ನಡೀತು ಅದನ್ನು ಪರಿಶೀಲನೆ ಮಾಡಿಲ್ಲ ಅಂದರೆ, ಈಗ ಯಾರೋ ಒಬ್ಬರು ಕೊಲೆ ಮಾಡಿ ಅದನ್ನು ಆತ್ಮಹತ್ಯೆ ಅಂತ ಮಾಡ್ಬೋದಲ್ಲ, ತನಿಖೆ ಮಾಡಿಲ್ಲ ಅಂದರೆ. ಇದನ್ನೆಲ್ಲ ಯಾಕೆ ತನಿಖೆ ಆಗಿಲ್ಲ? ನಮ್ಮ ಗಂಗೊಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಆಗಿದೆ, ಅದ್ರ ಬಗ್ಗೆ ಯಾಕೆ ತನಿಖೆ ಆಗಿಲ್ಲ? ದಯವಿಟ್ಟು ನಾನು ಇದನ್ನು ನೋಡಿದ್ರಿಗೆ ನಾನು ಹೇಳ್ತಾ ಇರೋದು ಒಂದೇ, ಯಾವ ಕಾರಣಕ್ಕೂ ರವಿ ಶೆಟ್ಟಿ ಬಿಡಲ್ಲ, ಯಾವ ಕಾರಣಕ್ಕೂ ಬಿಡಲ್ಲ. ಪ್ರತಿಯೊಂದು ಡೀಟೇಲ್ಸ್ ಇರ್ತದೆ. ಈಗಾಗಲೇ ತುಂಬ ಜನ ಹೆಣ್ಮಕ್ಕಳು ದೂರು ಕೊಡಲಿಕ್ಕೆ ಬಂದಿದ್ದಾರೆ. ಆಲ್ರೆಡಿ ಅದು ಗೌಪ್ಯವಾಗಿ ಇಡುವಂಥದ್ದು ದೂರವಾಗಿದೆ. ಹಾಗೆ ಎಷ್ಟೋ ಜನ ಅಕೌಂಟ್ ಹೋಲ್ಡರ್ಸು ಅದು ಹೇಳೋಂಗಿಲ್ಲ, ನಮ್ಮದು ಅಕೌಂಟನ್ನು ಮಿಸ್ ಮಾಡಿದ್ದಾರೆ, ನಮ್ಮ ಅಕೌಂಟ್ ಮಿಸ್ಯೂಸ್ ಮಾಡಿದ್ದಾನೆ, ಇಂಥವ್ನು ಮಾಡ್ಕೊಂಡಿದ್ದಾನೆ ಅಂತ ಬಂದಿದೆ ತುಂಬ ಜನ. ಇನ್ನೂ ಯಾರಿಗಾದರೂ ನಾನು ಹೇಳೋದಷ್ಟೇ, ನೀವು ತಪ್ಪಿಸ್ಕೋಬೇಕು ಅನ್ನಂಗಿದ್ದರೆ ಈ ಅಕೌಂಟ್ ಗೊತ್ತಿಲ್ಲದೆ ಕೊಟ್ಕೊಂಡು ನಿಮ್ಮ ಅಕೌಂಟನ್ನು ಏನಾದ್ರು ಮಿಸ್ಯೂಸ್ ಮಾಡಿದ್ದಾರೆ ಅನ್ನೋದು ಯಾವುದಾದರೆ ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟನ್ನು ಹಾಕಿಬಿಡಿ ಇಮ್ಮಿಡಿಯೇಟಾಗಿ. ನನಗೆ ಕೆಲವು ಜನ ಪತ್ರವನ್ನು ಬರಿತಾ ಇದ್ದಾರೆ, ಅವ್ರ ಹೆಸರು ಹಾಕ್ತಾ ಇಲ್ಲ, ಪತ್ರವನ್ನು ಬರಿತಾ ಇದ್ರಿ, ಆದರೆ ಸತ್ಯದ ದಾಖಲಾತಿ ಕೊಡ್ತಾ ಇದ್ದೀರಿ, ಅದು ನನಗೆ ಖುಷಿ. ಕೊಡಿ, ನೀವು ದಾಖಲಾತಿ ಕೊಡಿ. ನೀವು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದೀರಿ. ಇದಕ್ಕೆ ಇತಿಶ್ರೀ ಹಾಡದೆ ನಾನು ಬಿಡಲ್ಲ, ಇದನ್ನು ನೆನ್ಪಿಟ್ಕೊಳ್ಳಿ. ಇತಿಶ್ರೀ ಹಾಡದೆ ಯಾವ ಕಾರಣಕ್ಕೂ ಬಿಡಲ್ಲ. ಲೈವ್ ಬ್ಯಾಂಡ್ ಕ್ಲೋಸ್ ಆಯಿತು, ಉಕ್ಕಾ ಬಾರ್ ಕ್ಲೋಸ್ ಆಯಿತು. ಅವರೆಲ್ಲ ಎಷ್ಟು ಕೋಟಿ ಕೊಡೋಕ್ಕಿದ್ರೆ ಹೇಳಿ, ನನಗೆ ಎಷ್ಟು ಕೋಟಿ ಕೊಡ್ಬೋದಿತ್ತು, ನನಗೆ ಎಷ್ಟು ಪರ್ಚೇಸ್ ಮಾಡ್ಬೋದಿತ್ತು, ಎಷ್ಟು ಬೆದರಿಕೆ ಹಾಕಿರ್ಬೋದು, ಎಷ್ಟು ನನಗೆ ಥ್ರೆಟ್ಟಿಂಗ್ ಕೊಟ್ಟಿರ್ಬೋದು, ನಂದು ಏನೇನು ಸರ್ಚ್ ಮಾಡಿರ್ಬೋದು. ಅದು ಯಾವುದಕ್ಕೂ ಕೇರ್ ಮಾಡಲ್ಲ, ಯಾಕಂದರೆ ನಾನು ಪರ್ಫೆಕ್ಟ್ ಇದ್ದೀನಿ. ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟೇ, ಗೊತ್ತಾಯ್ತಾ. ಯಾವುದಾದ್ರು ಇದ್ದರೂ ಅದಕ್ಕೆ ಪ್ರಶ್ನೆ ಏನಾದ್ರು ಮಾಡಿದ್ರೆ ಅದಕ್ಕೆ ಉತ್ತರ ನಾನು ತಕ್ಷಣ ಕೊಟ್ಬಿಡ್ತೀನಿ. ನಾನು ಹೇಳೋದು ಒಂದೇ, ಎಷ್ಟು ಇದು ಬಂತು ವಿಜಯಪುರದ 2 ಎಕರೆ ಜಾಗನ ಒಂದು ಕಂಪ್ನಿ, ಅಷ್ಟು ದೊಡ್ಡ ಕಂಪ್ನಿ, ಪ್ರಖ್ಯಾತ ಕಂಪ್ನಿ ಒಳಗೆ ಹಾಕ್ಕೊಂಡು ಅದು ಎಷ್ಟೋ ವರ್ಷದಿಂದ ಇದ್ದಿದ್ದು ತೆಗೆಸಿದೆ. ಯಾಕೆ ಅವ್ರಿಗೆ ದುಡ್ಡು ಕೊಡೋಕ್ಕಾಗ್ತಿರ್ಲಿಲ್ವ ರವಿ ಶೆಟ್ಟರಿಗೆ? ಅದು ಎಷ್ಟೋ ಜನ ಇದ್ದರು, ಬಟ್ ಅದು ಯಾವುದನ್ನು ನಾವೇನು ಮಾಡಿಲ್ಲ. ಮತ್ತು ಹೋರಾಟಗಾರರು ಅಂದರೆ ಕೇವಲವಾಗಿ ತಿಳಿಬೇಡಿ ನೀವು, ಇದ್ದಾರೆ ಹೋರಾಟಗಾರರಲ್ಲೂ ಕೆಟ್ಟವರಿದ್ದಾರೆ, ಕೆಲವರು ಪೊಲೀಸಲ್ಲೂ ಕೆಟ್ಟವರಿದ್ದಾರೆ,
ರಾಜಕಾರಣಿಗಳಲ್ಲೂ ಕೆಟ್ಟವರಿದ್ದಾರೆ, ಎಲ್ಲದರಲ್ಲೂ ಎಲ್ಲರೂ ಸ್ವಲ್ಪ ಸ್ವಲ್ಪ ಜನ ಇರ್ತಾರೆ. ಹಾಗಂತ ಎಲ್ಲರೂ ಕೆಟ್ಟವರಲ್ಲ, ಎಲ್ಲರೂ ಕೆಟ್ಟವರಲ್ಲ. ಹೋರಾಟದಲ್ಲಿ ಎಥಿಕ್ಸ್ ಇಟ್ಕೊಂಡು ಕೇಸ್ಗಳು ಹಾಕಿಸ್ಕೊಂಡು ಬೀದಿಲಿ ಬಿದ್ದು ಒದ್ದಾಡೋಂಥ ಹೋರಾಟಗಾರರು ಅದೆಷ್ಟೋ ಜನ ಇದ್ದಾರೆ. ಇವತ್ತು ಒಂದು ಬೀದಿ ಲೈಟ್ ಇಲ್ಲ ಅಂತ ಹೇಳಿದರೆ ಅದಕ್ಕೆ ಹೋರಾಟ ಮಾಡಿ ಬೀದಿ ಲೈಟ್ ಹಾಕಿಸಿದವರು ಎಷ್ಟೋ ಜನ ಇದ್ದಾರೆ. ಆದರೆ ಬೀದಿ ಲೈಟಲ್ಲಿ ನಡ್ಕೊಂಡು ಹೋಗ್ತಾರೆ ಖುಷಿಯಿಂದ, ಆದರೆ ಬೀದಿ ಲೈಟ್ ಹಾಕಿಸ್ದವನು ಯಾವತ್ತೂ ನೆನಪು ಮಾಡಲ್ಲ. ಯಾವುದೋ ಒಂದು ಮಗು ಬೀಳುವಂಥ ಪ್ರದೇಶ ಇರ್ತದೆ, ಅಲ್ಲಿಗೊಂದು ಅಡ್ಡಗೋಡೆ ಹಾಕಿಸ್ಬೇಕು, ಅದನ್ನು ಹಾಕ್ಸಿರ್ತೀವಿ, ದಾರಿ ಮೇಲೆ ಹೋಗೋತ್ತಿಗೆ ಹಾಕ್ಸಿರ್ತೀವಿ, ಅದು ನೋಡಲ್ಲ. ಕಸದ ರಾಶಿ ಬಿದ್ದಿರುತ್ತೆ, ಮೂಗು ಮುಚ್ಕೊಂಡು ಹಾಗೆ ಹೋಗ್ತಾರೆ, ಬಿಟ್ಟರೆ ಅದನ್ನ ಇದು ಮಾಡಲ್ಲ. ಅದನ್ನು ನಾವು ಪ್ರತಿಭಟಿಸಿ ಅಲ್ಲಿ ಸರಿ ಮಾಡ್ತೀವಿ, ಆದರೆ ಸರಿ ಮಾಡಿಸ್ತಾನೆ ಯಾರು ಅಂತ ನೋಡಲ್ಲ. ಹೋರಾಟಗಾರರ ಮೇಲೆ ಏನಾದ್ರು ಹೇಳೋದು ಮಾಡ್ತಾರೆ, ಅದು ಕೆಲಸ ಇಲ್ದಿದ್ದವ್ರು ಮಾಡುವಂಥ ಕೆಲಸ, ಅದು ಅವ್ರಿಗೆ ಗೊತ್ತಿಲ್ಲ. ಅದಕ್ಕೂ ಒಂದು ಉದಾಹರಣೆ ಹೇಳ್ಬಿಡ್ತೀನಿ. ಒಂದಿನ ಅದು ನಾನು ಇದರಲ್ಲಿ ನೋಡಿದ್ದು, ಫೇಸ್ಬುಕ್ಕಲ್ಲಿ ನೋಡಿದ್ದು, ಒಂದು ಹುಡುಗಿಯ ಮಾನಭಂಗ ಮಾಡ್ತಾ ಇರ್ತಾನೆ, ಒಬ್ಬ ಅತ್ಯಾಚಾರ ಮಾಡ್ತಾ ಇರ್ತಾನೆ. ಅಲ್ಲಿಗೊಬ್ಬ ಬರ್ತಾನೆ. ಬಂದಾಗ ಅವನು ನಾನು ಹೇಳ್ತೀನಿ ನೀನು ಹಿಂಗೆ ಮಾಡ್ತಾಯಿದ್ದೀಯ ಅಂತ ಹೇಳಿದಾಗ ಅವನು ಒಂದು ಚೈನನ್ನು ತೆಗೆದು ಕೊಡ್ತಾನೆ. ಹೇಳಬೇಡ, ಇದನ್ನು ಮುಚ್ಕೊಂಡು ಹೋಗು ಅಂತ. ಆಯಿತು, ಥ್ಯಾಂಕ್ ಯು, ಆಯಿತು, ಮುಂದುವರ್ಸು ನೀನು ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಆದರೆ ಅವನು ಮನೆಗೆ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಅಲ್ಲಿ ಅತ್ಯಾಚಾರ ಆಗಿದ್ದು ಅವನ ತಂಗಿದು ಅಂತೇಳಿ. ಹಾಗೆ ಇಲ್ಲಿ ಯಾರು ನಮ್ಮನೆದಲ್ಲ, ಇದು ಸಮಸ್ಯೆ ನಮ್ಮದಲ್ಲ, ಈ ಬೆಟ್ಟಿಂಗ್ ದಂಧೆ ನಮಗೆ ಸಂಬಂಧಪಟ್ಟಿಲ್ಲ, ಈ ಬೆಟ್ಟಿಂಗ್ ದಂಧೆ ನನಗೇನಕ್ಕೆ? ನಿಮ್ಮ ಮನೆಯ ಹೆಣ್ಣು ಮಗು ಹಾಳಾಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಹಾಳಾಗಿಲ್ಲ ಅಂದರೂ ಹಾಳು ಮಾಡ್ತಾರೆ ಇವರು ಕಿರಾತಕರು. ನಿಮ್ಮ ಮನೆಯ ಆ ಗಂಡು ಮಗುವನ್ನು ಹಾಳು ಮಾಡ್ತಾರೆ, ನಿಮ್ಮ ಮನೆಯ ಮಕ್ಕಳನ್ನು ದಿಕ್ಕು ತಪ್ಪಿಸ್ತಾರೆ ಇವರು. ಸಾಲದ ಸುಳಿಯಲ್ಲಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಒಂದೇ ಸಾಲದ ಸುಳಿಯಲ್ಲಿ ಸಿಡಿಸ್ತಾರೆ. ಈಗಾಗಲೇ 5 ಬಂದಿರೋ ಕೇಸು ಹೆಣ್ಣು ಮಕ್ಕಳನ್ನು ಅವರ ಹತ್ರ ಅಕೌಂಟ್ಗಳನ್ನು ಇಸ್ಕೊಂಡು ಅವ್ರನ್ನ ಅಪರಾಧಿಗಳನ್ನಾಗಿ ಮಾಡಿ ಅವ್ರ ಅಂಗಡಿ ಎಲ್ಲ ಬಂದ್ ಮಾಡಿ ಸೀಸ್ ಆಗಿದೆ. ಅಂಥ ಪರಿಸ್ಥಿತಿಗೆ ತಂದೊಡ್ಡಿದ್ದಾರೆ ಹೆಣ್ಮಕ್ಳನ್ನು. ಅವ್ರು ಹೇಳೋದು ಮೊದಲೇನು ಗೊತ್ತಾ? ಪ್ರೀತಿಯ ನಾಟಕ ಆಡಿ ಬೀದಿಗೆ ಕೆಡಕ್ತಾ ಇದ್ದಾರೆ. ರವಿಶೆಟ್ಟಿಂದ ಏನೂ ಆಗಿಲ್ಲ ಅಂತ ಹೇಳ್ತೀರಿ. ಈ ಸಲ ಸ್ವಲ್ಪ ಊರು ಬದಿ ಇದೆಲ್ಲ ಕಡಿಮೆ ಅಲ್ದ? ಬ್ಯಾನರ್ ಎಲ್ಲ ಕಡಿಮೆ ಇಲ್ಲ? ಎಲ್ಲಿ ನೋಡ್ರು ಅಂಥ ಉದ್ಯಮಿ ಇಂಥ ಉದ್ಯಮಿ ಅಂತ ಬತ್ತಿತ್ತಪ್ಪ. ಮೊನ್ನೆ ಒಬ್ಬರು ಹೇಳ್ತಾಯಿದ್ರು, ಡೊನೇಷನ್ ಕೊಡ್ತಿ ಮಾರ್ರೆ. ಒಬ್ಬರ ಹತ್ರ ಒಬ್ರು ಹೇಳ್ತಾಯಿದ್ರಂತೆ, ಡೊನೇಷನ್ ಕೊಡ್ತಿ, ಬ್ಯಾನರೆಲ್ಲ ಹಾಕಬೇಡಿ. ಅದು ರವಿ ಶೆಟ್ಟಿ ತಾಕತ್ತು, ಅದು ರವಿ ಶೆಟ್ಟಿಗೆ ಸಿಕ್ಕಿರೋ ಜಯನೇ. ಎಲ್ಲಿ ನೋಡ್ರು ಬ್ಯಾನರ್ ಆತಿತ್ತು, ಇಂಥ ಉದ್ಯಮಿ ಅಂಥ ಉದ್ಯಮಿ, ಬ್ಯಾರೇನು ಉದ್ಯಮಿ, ಆ ಉದ್ಯಮಿ ಈ ಉದ್ಯಮಿ ಮಾಡೋದು ಹಲ್ಕ ಕೆಲಸ. ಇಲ್ಲಿ ಅಲ್ಲಿ ಊರಿನ ಹೆಸರೆಲ್ಲ ಇಟ್ಕೊಂಡು ಹಾಳು ಮಾಡೋದು ಇವು. ಅವು ಮತ್ತು ಇಷ್ಟರವರೆಗೆ ಎಷ್ಟೋ ಸಲ MLA ಜೊತೆ ನಿಂತ್ಕೊಂಡು ಫೋಟೋ ತೆಗ್ಸೋದು ಏನು ಕೇಂತ್ರಿ? ಇವ್ರ ಜೊತೆ ನಿಂತ್ಕೊಂಡು ಫೋಟೋ ತೆಗ್ಸೋದು ಅಂತ ಕೇಂತ್ರಿ? ಊರಿನ ಮುಖಂಡರ ಜೊತೆ ನಿಂತ್ಕೊಂಡು ಫೋಟೋ ತೆಗ್ಸೋದು ಏನು ಕಾಂತ್ರಿ? ಯಾವುದೂ ಇಲ್ವಲ್ಲ ಇವಾಗ. ಯಾಕೆ ಹೇಳಿ? ಇದೇ ಜಯ. ಅವ್ರು ಹೇಳ್ತಾರೆ ನಮ್ಮನ್ನು ಏನೂ ಮಾಡೋಕ್ಕಾಗಲ್ಲ ಅಂಥೇಳಿ. ಸ್ವಾಮಿ ಅದು ಹಾಗೆ ಎಲ್ಲರೂ ಹೇಳೋದಷ್ಟೇ. ಬಿದ್ದರೂ ಮೀಸ ಮಣ್ಣಾಗಿಲ್ಲ ನೋಡಿ ನಂದು, ನಾ ಬೀಳಲೇ ಇಲ್ಲ ಅಂತೇಳ್ಬಿಟ್ಟು ಒರೆಸ್ಕೋತಾರಂತೆ. ಹಾಗೇನೆ ಅದು ಅವ್ರು ಹೇಳೋದು ನನಗೇನು ಆಗಲ್ಲ ಅಂತಾನೆ. ಆದಾಗಲೇ ಗೊತ್ತಾಗೋದು. ಬುಡಕ್ಕೆ ಬಂದು ಇಡ್ತದೆ ನೋಡಿ ಬತ್ತಿ. ಪೊಲೀಸ್ ಇಲಾಖೆಯವರು ಬಂದು ಸವಾರಿ ಮಾಡ್ತಾರಲ್ಲ, ಯಾವ ಇಲಾಖೆ? ಪೊಲೀಸ್ ಇಲಾಖೆ ಇದೆ, ನಮಗೇನು ತೊಂದರೆ ಇಲ್ಲ. ಅವ್ರನ್ರಿ, ಅವ್ರು ನಮ್ಮವ್ರಿ, ಇವರ ನಮ್ಮೋರು, ಆ ಇನ್ಸ್ಪೆಕ್ಟರ್ ನಮ್ಮವ್ರು, ಈ SI ನಮ್ಮವ್ರು, ಈ ಪೊಲೀಸ್ ನಮ್ಮವ್ರು ಅಂತಾರಲ್ಲ, ಅವರೇ ಬಂದು ಟಕ 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 ಅಂತ ಹೇಳ್ಬಿಟ್ಟು ಸವಾರಿ ಮಾಡ್ತಾರೆ ನೋಡಿ. ಇವ್ರ ಮೇಲೆ ಕೂತ್ಕೊಂಡು ಜುಟ್ಟು ಹಿಡ್ಕೊಂಡು ಖಾರದ ಪುಡಿನ ಹಾಕೊಂಡು ರುಬ್ತಾರೆ ನೋಡಿ. ಅರಿತಾರಲ್ಲ, ಮಸೀತಾರಲ್ಲ ಖಾರದ ಪುಡಿ, ಪೊಲೀಸ್ ಕಟ್ ಹಾಕ್ತಾರೆ ನೋಡಿ. ಆವಾಗ ನಮ್ಮ ಪೊಲೀಸಾ ಅಥವಾ ಸರ್ಕಾರದ ಪೊಲೀಸಾ, ಜನಪರ ಇರೋ ಪೊಲೀಸಾ ಅಥವಾ ಯಾವುದೋ ಒಬ್ಬ ಅಕ್ರಮಿ ಇರೋ ಪರವಾಗಿರೋ ಪೊಲೀಸ ಅಂತೇಳಿ ಆವಾಗ ಗೊತ್ತಾಗ್ತದೆ ಪೊಲೀಸ್ ಬಗ್ಗೆ. ಈಗೇನೋ ನಮ್ಮ ಪೊಲೀಸ್ ನಮ್ಮವರು ನಮ್ಮೂರು ಪೊಲೀಸು, ಸರ್ಕಾರದ ಪೊಲೀಸ್. ಆ ಕ್ಯಾಪ್ ಹಾಕಿದರೆ ಆ ಕ್ಯಾಪೇ ಬುದ್ಧಿ ಕಲಿಸುತ್ತೆ. ಯೂನಿಫಾರ್ಮ್ ಹಾಕಿದ್ರೆ ಆ ಯೂನಿಫಾರ್ಮೇ ನ್ಯಾಯನ ಹೇಳ್ಕೊಡುತ್ತೆ. ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಎಲ್ಲೋ ತಾತ್ಕಾಲಿಕವಾಗಿ ಪಾಪ ತುಂಬ ತನಕ ನಿಮ್ಮನ್ನು ಬಿಟ್ಕೊಡ್ತಾರೆ. ಸರಿ ಆಯಿತು, ಸ್ಪಷ್ಟನೆ ಸಿಕ್ತು ಅಂದ್ಕೊಂಡಿದ್ದೀನಿ. ಕೆಲಸ ನಿಲ್ಲಿಸಿಲ್ಲ, ಕೆಲಸ ನಡೀತಾನೆ ಇದೆ. ಈಗಾಗಲೇ ಯಾರ್ಯಾರಿಗೆ ತಲುಪಬೇಕು, ಯಾರ್ಯಾರಿಗೆ ಏನೇನು ಮಾತಾಡಬೇಕು ಅದೆಲ್ಲ ಆಗಿದೆ. ಇನ್ನು ಮುಂದಿನ ವಿಷಯಗಳು ನಾನು ಯಾವುದನ್ನು ಇವ್ರ ಬಣ್ಣ ಬೇಕಾದ್ರೆ ದಿನ ಬಯಲು ಮಾಡ್ತೀನಿ. ಯಾವ ಹೆಣ್ಣಿನ ಜೊತೆ ಹೋಗಿ ಏನು ಮಾಡಿದ್ರು, ಎಂತ ಮಾಡ್ದ, ಎಲ್ಲಿ ಹೋದ, ಯಾವ ಹೆಣ್ಣಿಗೆ ಮೋಸ ಮಾಡ್ತಾ ಇದ್ದಾನೆ, ಈಗ ಮದುವೆಯಾಗ ಹೊರಟಿದ್ದಾನ,
ಎಷ್ಟು ಜನ ಹೆಣ್ಮಕ್ಳನ್ನ ಇಷ್ಟುವರೆಗೆ ಹಾಳು ಮಾಡಿದ್ದಾನೆ ಅಂದಾಜು, ಎಲ್ಲೆಲ್ಲಿ ಯಾವ ಲಾಡ್ಜಿಗೆ ಹೋಗಿದ್ದಾರೆ, ಯಾವ ಹೋಟ್ಲಿಗೆ ಹೋಗಿದ್ದಾರೆ, ಆ ಲಾಡ್ಜಲ್ಲಿ ಯಾವ ಹೆಸರು ಕೊಟ್ಟಿದ್ದಾರೆ, ಅವ್ರಿಗೆ ಛೇಲ ಯಾರು, ಇದು ಪ್ರತಿಯೊಂದು ಬೇಕಾದ್ರೆ ಹೇಳ್ತಾ ಇರ್ತೀನಿ. ಆದರೆ ಕಾನೂನಿಗೆ ಸಂಬಂಧಪಟ್ಟ ವಿಷಯಗಳು ಹೇಳಲ್ಲ, ಅದು ಮಾಡಿ ತೋರಿಸ್ತೀನಿ. ಸ್ವಲ್ಪ ಲೇಟ್ ಆಗ್ಬೋದು, ವೆಯ್ಟ್ ಮಾಡಿ, ಕಾಯಿರಿ. ರವಿ ಶೆಟ್ಟರ್ ಮೇಲೆ ನಂಬಿಕೆ ಇಡಿ, ನೋಡೋಣ. ನಾನು ಹಾಗೆ ಎಲ್ಲ ಇವ್ರಿಗೆ ಹೇಳಿದ್ದೆ, ಶಾಸಕರುಗಳೆಲ್ಲ ದಯವಿಟ್ಟು ಒಂದು ಪತ್ರಿಕಾಗೋಷ್ಠಿ ಮಾಡಿ ಅಥವಾ ಇದಕ್ಕೊಂದು ಸ್ಟೇಟ್ಮೆಂಟ್ ಕೊಡಿ ಅಂದಿದ್ದೆ. ಪಾಪ ಬ್ಯುಸಿ ಇದ್ದಾರೆ, ಅವ್ರು ಕೊಡಲ್ಲ. ಯಾಕೆ ಹೇಳಿ, ಕೊಡೋಕ್ಕಾಗಲ್ಲ. ಅವ್ರ ಪರಿಸ್ಥಿತಿಲಿ ಯಾರೇ ಇದ್ದರೂ ಪಾಪ ಆಗಲ್ಲ. ಯಾಕೆ ಅಂತ ಹೇಳಿದರೆ, ಬಲಿಷ್ಠವಾದ ಮೋರ್ಚಾದಲ್ಲಿರುವಂತಹ ವ್ಯಕ್ತಿಗಳು, ಪ್ರಕೋಷ್ಠದಲ್ಲಿರುವಂಥ ವ್ಯಕ್ತಿಗಳು ಈ ಬೆಟ್ಟಿಂಗ್ ದಂಧೆಯಲ್ಲಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ಜಿಲ್ಲಾ ಲೆವೆಲ್ನಲ್ಲಿರುವ ಕೆಲವು ಅಧಿಕಾರಿಗಳು, ಇವರು ಕೆಲವು ವ್ಯಕ್ತಿಗಳು, ಕೆಲವರಿಗೆ ಮಾತ್ರ, ಅದರಲ್ಲಿ ಯಾರಿದ್ದಾರೆ ಅವ್ರಿಗೆ ಮಾತ್ರ ಅನ್ವಯಿಸುತ್ತೆ, ಯಾರು ಬೇಡ, ಅವರು ಇದರಲ್ಲಿದ್ದಾರೆ, ಈ ಬೆಟ್ಟಿಂಗ್ ದಂಧೆಯಲ್ಲಿದ್ದಾರೆ. ಇನ್ನು ಅವ್ರ ಬಗ್ಗೆ ಮಾತಾಡೋಕ್ಕಾಯ್ತದ? ಪಾಪ ಶಾಸಕರಿಗೆಲ್ಲ ನಾವು ಅಷ್ಟೊಂದು ಒತ್ತಡ ಹಾಕಬಾರ್ದು, ತಪ್ಪಾಗ್ತದೆ. ಪಾಪ ಅವ್ರದ್ದು ಪರಿಸ್ಥಿತಿ ನಾವು ನೋಡ್ಕೋಬೇಕಲ್ಲ, ಮತ್ತು ನೆಕ್ಸ್ಟ್ ಗೆಲ್ಲಬೇಕಲ್ಲ ಅವರು. ಹಾಗಾಗಿ ಜನರ ಮೇಲೆ ಕಾಳಜಿ ಇದ್ದರೆ ಹೇಳಿ ಅಂತ ಹೇಳಿದ್ದೆ. ಗೊತ್ತಿಲ್ಲ, ಪಾಪ ಅವರು ವೀಡಿಯೋ ನೋಡಿಲ್ಲೇನೋ. ವೀಡಿಯೋ ನೋಡಿದರೆ ನಾನು ಹೇಳಿದ ಮಾತು ಅರ್ಥ ಆಗಿಬಿಟ್ಟು ತಕ್ಷಣ ಹೇಳ್ತಾಯಿದ್ರು. ಬೇರೆ ಯಾರಾಗಿದ್ದರೆ ಇಷ್ಟೊತ್ತಿಗೆ ಒಂದು ಸ್ಟೇಟ್ಮೆಂಟ್ ಕೊಡೋರು SP ಅವರಿಗೆ, ನೋಡ್ರಿ ಅವ್ನು ಯಾವನಿದ್ದಾನೆ ಅವನದೆಲ್ಲ ಹೆಡಮುರಿ ಕಟ್ಟಿ ಒಳಗಡೆ ಹಾಕಿ ಅವನ್ನೆಲ್ಲರನ್ನೂ ಇದು ಮಾಡಿ ಅಂತೇಳ್ಬಿಟ್ಟು ಹೇಳ್ತಿದ್ರು. ಪಾಪ ಇವ್ರಿಗೆ ಆಗಲ್ಲ, ಯಾಕಂದರೆ ಭಾಳಷ್ಟು ಜನ ಇದ್ದಾರೆ ಸ್ವಾಮಿ, ನಿಮ್ಮ ಅರ್ಧ ವೋಟರ್ ಇದ್ದಂಗಿದ್ದಾರೆ, ಬೇಡ ಅದು ನಿಮ್ಗಾಗಲ್ಲ, ಅದು ನಾನು ಮಾಡ್ಕೊಳ್ತೀನಿ. ನನಗೆ ಆ ಹಿಂದೆ ಮುಂದೆ ಇಲ್ಲ, ನನಗೆ ಆ ಯೋಚನೆಯೂ ಕೂಡ ಇಲ್ಲ. ನೀವೇನಾರು ಮಾಡ್ತೀರನ್ನೋ ಭಯನೂ ಇಲ್ಲ, ಏನಾರು ಆಗೋಗ್ತೀನಿ ಅನ್ನೋ ಇದಂತೂ ಇಲ್ಲ. ಜೀವನದಲ್ಲಿ ಆಸೆನೂ ಕೂಡ ಇಲ್ಲ. ಸೊ ಜನ ಪ್ರೀತಿಸ್ತಾರೆ, ಜನ ಇಷ್ಟಪಡ್ತಾರೆ. ಜನ ಎಲ್ಲೇ ಹೋಗಲಿ, ಈಗ ಕರ್ನಾಟಕದಲ್ಲಿ ಎಲ್ಲೇ ಹೋದರೂ ನನಗೊಂದು ಖುಷಿ ಏನು ಗೊತ್ತಾ, ಸೆಲ್ಫಿ ತೆಗಿತಾರೆ ಸಿಕ್ಕಾಪಟ್ಟೆ ಜನ. ನಾನು ಎಲ್ಲಿ ಹೋದರೂ ಒಂದು ಅಣ್ಣ ಪ್ಲೀಸ್ ಅಣ್ಣ ಒಂದು ಸೆಲ್ಫಿ ಅಂತಾರೆ. ನಾನು ಯಾವ ಫಿಲ್ಮ್ ಆ್ಯಕ್ಟ್ರೂ ಅಲ್ಲ, ಯಾರೂ ಅಲ್ಲ. ಈ ಥರ ಕೆಟ್ಟದ್ದನ್ನು ವಿರೋಧಿಸೋಣಷ್ಟೇ. ಅವ್ರ ಜೊತೆ ಸೆಲ್ಫಿ ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಜೊತೆ ಬರ್ತಾರಲ್ಲ ಆ ಜನ, ಅದು ಪ್ರೀತಿ, ಅದು ನನ್ನ ಹತ್ರ ಇದೆ. ಸಾಕು, ಜನ ಇದ್ದಾರೆ ನನ್ನ ಜೊತೆ, ನನಗೆ ಸಹಕಾರ ಮಾಡೋಂಥರೇ ಜನ ಭಾಳಷ್ಟು ಜನ ಇದ್ದಾರೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟಕ್ಕೆ ಅತಿ ಶೀಘ್ರದಲ್ಲಿ ಅಣಿ ಆಗ್ತೀನಿ. ಬಟ್ ಕಾನೂನಿನ ಹೋರಾಟ ಯಾವ ರೀತಿ ಇರ್ತದೆ ಅಂತ ಹೇಳ್ಬಿಟ್ಟು ನಾನು ಸದ್ಯಕ್ಕೆ ಹೇಳಲ್ಲ. ಹಾಗೆ ನನ್ನ ಉಡುಪಿ ಜಿಲ್ಲಾ ಪತ್ರಕರ್ತರಿಗೆ ಕೂಡ ನಾನು ಒಂದು ಮನವಿ ಪತ್ರವನ್ನು ಅತಿ ಶೀಘ್ರದಲ್ಲಿ ಕಳಿಸೋನಿದ್ದೀನಿ. ಅದರಲ್ಲೂ ಕೆಲವು ವಿಷಯಗಳು ಪತ್ರಕರ್ತರ ಜೊತೆ ನಾನು ಹಂಚ್ಕೊಳ್ಳೋಂಥ ವಿಷಯ ಇರ್ತದೆ, ಅದನ್ನು ಕಳಿಸ್ತೀನಿ. ಈ ಕೆಲಸ ನಡೀತದೆ. ಜನಗಳಿಗೆ ಹೇಳೋದು ಒಂದೇ, ತಾಳ್ಮೆ ಇದ್ದರೆ ಕಾಯಿರಿ. ನಿಮ್ಗೆ ಅತೀ ಗಡಿಬಿಡಿ ಆಗಬೇಕಂದ್ರೆ ಬನ್ನಿ, ನಿಮ್ಮನ್ನೇ ಎದುರುಗಡೆ ಇಟ್ಬಿಟ್ಟು ಹೋರಾಟ ಶುರು ಮಾಡ್ತೀನಿ. ಹೋರಾಟನ ಮಾಡೋಣ, ನಿಮ್ಮನ್ನೇ ಎದುರುಗಡೆ ಇರ್ತೀನಿ. ಅತೀ ಅರ್ಜೆಂಟ್ ಆಗಬೇಕು, ಅದು ಎಲ್ಲೋ ರಾಜಿ ಆಗಿಬಿಟ್ರೆ ಏನೋ ರವಿ ಶೆಟ್ಟರ್ ಅನ್ನೋ ಫೀಲಿಂಗ್ಸ್ ಏನಾರು ನಿಮಗಿದ್ರೆ ಬನ್ನಿ, ನೀವೇ ಹೋರಾಟ ಶುರು ಮಾಡಿ, ಬನ್ನಿ, ಜೊತೆಗೆ ನಿಂತ್ಕೊಂಡು ಮಾಡೋಣ. ಹಿಂದ್ಗಡೆ ಎಲ್ಲೋ ನಿಂತ್ಕೊಂಡು ಎಲ್ಲೋ ಕೂತ್ಕೊಂಡು ಬೇರೆಯವ್ರ ಮಕ್ಕಳನ್ನು ಬಾವಿಗೆ ತೊಳ್ಳಿ ಆಳ ನೋಡುವಂಥ ಕೆಟ್ಟ ಕಿರಾತಕ ಬುದ್ಧಿಯನ್ನು ದಯವಿಟ್ಟು ಬಿಡಿ. ಅದು ನಿಮಗೆ ಶೋಭೆ ತರೋದಲ್ಲ. ಅದು ನೀವು ಬೇರೆ ಯಾರ ಹತ್ರ ಬೇಕಾದ್ರೂ ಇಟ್ಕೊಳ್ಳಿ, ರವಿ ಶೆಟ್ಟರ್ ಹತ್ರ ಬೇಡ. ರವಿ ಶೆಟ್ಟರ್ ಹೊಗಳಿದ ತಕ್ಷಣ ಜೈ ಅನ್ನೋದು, ತೆಗ್ಲಿದ ತಕ್ಷಣ ಕೆಳಗೆ ಹೋಗೋದು, ನನಗೆ ಎರಡೂ ಒಂದೇ. ಹೊಗಳೋದು ತೆಗಳೋದು ಎರಡೂ ಒಂದೇ. ನಾನು ಕೆಸರಲ್ಲಿದ್ದವನು, ಊಟಕ್ಕೆ ಇಲ್ದಿದ್ದಾಗ ಯಾರೂ ಊಟ ಕೊಟ್ಟೋರಿಲ್ಲ, ಭಾಳ ಕಷ್ಟಪಟ್ಟ ಮೇಲೆ ಬಂದವನು ನಾನು. ಹಾಗಾಗಿ ನನಗೆ ನೀವು ಹೊಗಳೋದು ತೆಗಳೋದು ಏನು ಬೇಡಲ್ಲ. ನಿಮ್ಮಲ್ಲಿ ತಾಳ್ಮೆ ಇದ್ದರೆ, ನಿಮ್ಮಲ್ಲಿ ಸಮಾಜದ ಬಗ್ಗೆ ಸ್ವಲ್ಪ ಆದರೂ ಕಾಳಜಿ ಇದ್ದರೆ ಸಾಕ್ಷಿಗಳನ್ನು ಇಟ್ಕೊಳ್ಳಿ, ತಗೊಬನ್ನಿ. ನೀವು ನನ್ನ ಹತ್ರನೇ ಕೊಡಬೇಕಂತ ಇಲ್ಲ. ನೀವು ಪೊಲೀಸ್ ಇಲಾಖೆಗೆ ಒಂದು ಕಂಪ್ಲೇಂಟ್ ಮಾಡಿ, ನಾನು ತೊಗೋತೀನಿ ಅವ್ರ ಹತ್ರ. ಪೊಲೀಸ್ ಇಲಾಖೆಯಿಂದ ನಾನು ತೊಗೊಳ್ತೇನೆ, ಯಾವ್ಯಾವ ಕಂಪ್ಲೇಂಟ್ ಇದೆ, ಯಾವ ಕೇಸ್ ಇದೆ ಅಂತ ತೊಗೊಳ್ತೀನಿ, ಮಾಡಿ. ಇಲ್ಲ ನಿಮಗೆ ಪೊಲೀಸ್ ಇಲಾಖೆ ಮೇಲೆ ಕೆಲವರು ನಂಬಿಕೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ದಯವಿಟ್ಟು ನನ್ನ ಹತ್ರ ಕೊಡಿ. ನನಗೆ ಅದಕ್ಕೆ ನಂಬಿಕೆ ಇರುವಂಥ ಅಧಿಕಾರಿಗಳ ಹತ್ರನೇ ನಾನು ನಿಮಗೆ ಸರಿಯಾದ ಕೆಲಸ ಮಾಡಿಸ್ಕೊಡೋ ಜವಾಬ್ದಾರಿ ನಂದಿರುತ್ತೆ. ತರೀಕೆರೆಯಲ್ಲಿ ಒಂದು ಕಾರ್ಯಕ್ರಮ ಇದೆ, ಕಾರ್ಯಕ್ರಮ ಮುಗಿಸ್ಬಿಟ್ಟು ಇಲ್ಲಿಂದ ನಾನು ಹೊರಡ್ತಾ ಇದ್ದೀನಿ. ಬೆಂಗಳೂರಿನಲ್ಲಿ ಸಿಗ್ತೀನಿ ಇನ್ನು ನಾಳೆ. ಎಲ್ರಿಗೂ ನಮಸ್ಕಾರ.